ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಇದುವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಬರ್ತಾರಾ ಬರಲ್ವಾ ದೊಡ್ಡ ಪ್ರಶ್ನೆ ಇದೆ ಇಲ್ಲಿ. ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಖೈದಿ. ಇದೇ ದೇವೇಗೌಡರ ಮೊಮ್ಮಗ ರೇವಣ್ಣ ಅವರ ಮಗ ಈಗ ಜೈಲಲ್ಲಿರೋದು. ಅಜ್ಜಿ ತೀರ್ಕೊಂಡ್ಬಿಟ್ಟಿದ್ದಾರೆ. ಯೂಶ್ವಲಾಗಿ ಸಂದರ್ಭಗಳು ಏನೇ ಇರಲಿ ಕಡೆಯ ಬಾರಿಗೆ ಮುಖ ನೋಡಬೇಕು ಅಂತ ಹೇಳ್ತಾರಲ್ಲ, ತಾಯಿ ಆಗಲಿ ಅಜ್ಜಿ ಆಗಲಿ ತಮ್ಮ ಕಡೆಯವರಾಗಲಿ ಇನ್ಯಾವತ್ತೂ ಸಿಗಲ್ಲ ಅವರ ಮುಖ. ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಜೈಲು ಶಿಕ್ಷೆ ಅನುಭವಿಸ್ಕೊಂಡು 11 ತಿಂಗಳಾಗ್ತಾ ಬರ್ತಾ ಇದೆ. ಇಲ್ಲಿವರೆಗೂ ನೋಡಿದ್ದಾರೋ ನೋಡಿಲ್ವೋ ನಮಗೆ ಗೊತ್ತಿಲ್ಲ. ಇದರ ಮಧ್ಯದಲ್ಲಿ ಏನು ಅಂತ ಹೇಳಿದ್ರೆ, ಚೆನ್ನಮ್ಮ ಅವ್ರು ತೀರ್ಕೊಂಡಾಗ ಪ್ರಜ್ವಲ್ ರೇವಣ್ಣ ಬರ್ತಾನಾ ಬರಲ್ವಾ ಈ ಪ್ರಶ್ನೆ ಅನೇಕರು ಕೇಳ್ಕೊಳ್ತಾರೆ ಇದನ್ನು. ಆದರೆ ಏನಂದರೆ, ಇದುವರೆಗೂ ನಮ್ಮ ಅಜ್ಜಿಯ ದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂಥೇಳಿ ಪ್ರಜ್ವಲ್ ಎಲ್ಲೂ ಅರ್ಜಿ ಹಾಕಿಲ್ಲ ಅಂತ ಮಾಹಿತಿ, ಅರ್ಜಿ ಹಾಕ್ಕೊಂಡಿಲ್ಲ ಅಂತ ಮಾಹಿತಿ ಇದೆ. ಇಲ್ಲಿ ಅರ್ಜಿ ಹಾಕಿಲ್ಲವಂತೆ. ಸೊ ಕೋರ್ಟ್ಗೆ ಈ ಸಜಾ ಖೈದಿ ವಿಚಾರಣಾಧೀನ ಖೈದಿ ಬೇರೆ. ಸಜಾ ಖೈದಿ ಅಂದರೆ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಖೈದಿ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆ ಆಗಿರೋದಲ್ಲಿ. ಇನ್ನೊಂದು ಕಡೆ ಈ ರೀತಿಯಲ್ಲಿ ಚೆಕ್ ಮಾಡಿಕೊಂಡಾಗ ಪ್ರಜ್ವಲ್ ಅರ್ಜಿನೇ ಹಾಕಿಲ್ವಾ, ಸೊ ಅಜ್ಜಿ ನೋಡೋಕ್ಕೆ ಬರಲ್ವಾ ಪ್ರಜ್ವಲ್, ವಿಚಾರಗಳೇನೇ ಇರಲಿ ಇನ್ಯಾವತ್ತೂ ಸಿಗಲ್ಲ ಅಜ್ಜಿ ನಾನು ಭೌತಿಕವಾಗಿ ಶರೀರ ಸಮೇತ ಉಸಿರು ನಿಂತಿದೆ ಅಜ್ಜಿಯದ್ದು. ಆ ಮುಖ ನೋಡಬೇಕು ಅಂತ ಇನ್ಯಾವತ್ತು ಪ್ರಯತ್ನ ಪಟ್ಟರೂ ಸಿಗಲಿಕ್ಕಿಲ್ಲ. ಕೆಲವು ಗಂಟೆಗಳಲ್ಲಿ ಮಣ್ಣಾಗಲಿದ್ದಾರೆ ಚೆನ್ನಮ್ಮ ಅವರು. ಆದರೆ ಪ್ರಜ್ವಲ್ ರೇವಣ್ಣ ನೋಡಿದ್ರೆ ಅರ್ಜಿ ಹಾಕಿಲ್ವಂತೆ. ಜೈಲಿನ ಮುಖ್ಯ ಅಧೀಕ್ಷಕರಿಗೂ ಕೂಡ ಪ್ರಜ್ವಲ್ ಅರ್ಜಿ ಹಾಕಿಲ್ಲ. ಸಜಾಗಿ ಕನಿಷ್ಠ 2 ವರ್ಷ ಆಗಿರಬೇಕು, ಆಗಷ್ಟೇ ಕೋರ್ಟ್ಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ ಅಂತ ಒಂದು ಮಾಹಿತಿ. 2 ವರ್ಷ ಆಗಿರಬೇಕಪ್ಪ, ಆಮೇಲೆ ಹಾಕೊಳ್ಳಿ ಅಂತೇಳಿ. ಬಟ್ ನಮ್ಮ ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿ ತನ್ನ ಆಪ್ತೇಷ್ಟರನ್ನು ಕಳೆದುಕೊಂಡಾಗ, ಸಂಬಂಧಿಕರು ಕಳ್ಕೊಂಡಾಗ, ಯಾರಾದರೂ ಆಗಿರಲಿ, ಒಬ್ಬ ಖೈದಿ XYZ ತಂದೆಯೋ ತಾಯಿಯೋ ಅಜ್ಜನೋ ಅಜ್ಜಿನೋ ಆ ಥರ ಕಳೆದುಕೊಂಡಾಗ ಆ ವ್ಯಕ್ತಿ ಅಂತಿಮ ದರ್ಶನಕ್ಕೆ ಬರುವಂತಿಲ್ವಾ? ಅತ್ಯಾಚಾರ ಕೇಸು ಹಿನ್ನೆಲೆಯಲ್ಲಿ ಇದೇ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಸಜಾಬಂದಿ. ಸೊ ಜೈಲಲ್ಲಿ ಅಂತ್ಯಕ್ರಿಯೆ ನೋಡಲಿಕ್ಕೆ ಅವಕಾಶಕ್ಕೆ ಒಂದು ಮನವಿಯನ್ನು ಮಾಡಿಕೊಳ್ಳಬಹುದು. ಮಾನವೀಯತೆ ಆಧಾರದ ಮೇರೆಗೆ ಸೆಲ್ನಲ್ಲಿಯೇ TV ವ್ಯವಸ್ಥೆ ಮಾಡಿಕೊಡಬಹುದು ಪ್ರಜ್ವಲ್ ರೇವಣ್ಣಗೆ ಅಂಥೇಳಿ ಇರತಕ್ಕಂಥ ಮಾಹಿತಿ. ಮಾತಾಡಲಿಕ್ಕೆ ನಮ್ಮೊಂದಿಗೆ ಹೈಕೋರ್ಟ್ನ ವಕೀಲರಾಗಿರ್ತಕ್ಕಂಥ